ಖಾಲಿ ಜಾಗ ಇಟ್ಕೊಂಡು ನೀವೇನಾದ್ರೂ ಸುಮ್ಮನೆ ಕೂತಿದ್ರೆ ಹೀಗೆ ಮಾಡಿ. ನಾವು ಹೇಳೋ ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ಲಕ್ಷ ಹಣ ಗಳಿಸಬಹುದು. ಹಾಗಾದ್ರೆ ಏನು ಮಾಡಬೇಕೆಂದು ನಾವು ಹೇಳ್ತೀವಿ ನೋಡಿ. ಭೂಮಿ ಯಾರಿಗೂ ಸೇಲ್ ಮಾಡದೆ ತಿಂಗಳಿಗೆ ಲಕ್ಷ ಗಳಿಸೋ ಅವಕಾಶವಿದೆ. ನಿಮ್ಮ ಮನೆ ಬಳಿ ಅಥವಾ ತೋಟದಲ್ಲಿ ಖಾಲಿ ಜಾಗ ಇದ್ರೆ ಅದನ್ನ ನೀವು ಹೀಗೆ ಬಳಸಿಕೊಳ್ಳಬಹುದು. ಸುಮ್ಮನೆ ಖಾಲಿ ಜಾಗ ಬಿಡುವುದರ ಬದಲು ಇದನ್ನ ಸ್ಥಾಪಿಸಿದ್ರೆ ತಿಂಗಳಿಗೆ 1 ಲಕ್ಷದವರೆಗೆ ಆದಾಯ ಗಳಿಸಬಹುದು. ಹಾಗಿದ್ರೆ ಏನದು? ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀವಿ ಕೇಳಿ. ಇಂದಿನ ದುಬಾರಿ ದುನಿಯಾದಲ್ಲಿ ಪ್ರತಿಯೊಬ್ಬರು ತಮ್ಮ ಆದಾಯವನ್ನ ಹೆಚ್ಚಿಸಿಕೊಳ್ಳಲು ಬಯಸ್ತಾರೆ. ಆರ್ಥಿಕ ಸ್ಥಿತಿ ಎಷ್ಟಿದ್ದರೂ ಈಗಿನ ಕಾಲದಲ್ಲಿ ಜೀವನ ಮಾಡುವುದು ಕಷ್ಟ. ಹೀಗಿರುವಾಗ ನಿಮ್ಮ ಉದ್ಯೋಗದ ಜೊತೆಗೆ ನಿಮ್ಮ ಆದಾಯವನ್ನ ಹೆಚ್ಚಿಸಿಕೊಳ್ಳಲು ಬಯಸಿದ್ರೆ ನೀವು ಈ ಒಂದು ವ್ಯವಹಾರವನ್ನ ಪ್ರಾರಂಭಿಸಬಹುದು. ನಿಮ್ಮ ಮನೆ ಅಥವಾ ಜಮೀನಿನಲ್ಲಿ ಖಾಲಿ ಜಾಗ ಇದ್ರೆ ಸುಮ್ಮನೆ ಖಾಲಿ ಬಿಡುವ ಬದಲು ಅದನ್ನ ಹೀಗೆ ಬಳಸಿದರೆ ಒಳ್ಳೆ ಲಾಭ ಪಡೆಯಬಹುದು. ಯಾವುದೇ ಹೂಡಿಕೆ ಇಲ್ಲದೆ ನಿಮ್ಮ ಖಾಲಿ ಜಾಗದಲ್ಲಿ ಹಣ ಗಳಿಸಬಹುದಾದ ಐಡಿಯಾ ಇಲ್ಲೊಂದಿದೆ. ನೀವು ಯಾವುದೇ ಮೊಬೈಲ್ ಕಂಪನಿಯೊಂದಿಗೆ ಮಾತನಾಡಿ ಮೊಬೈಲ್ ಟವರ್ ವ್ಯವಹಾರದ ಬಗ್ಗೆ ಮಾತನಾಡಿಕೊಳ್ಳಬಹುದು. ಅವರ ಒಪ್ಪಿಗೆ ಪಡೆದು ನೀವು ಮೊಬೈಲ್ ಟವರ್ ಸ್ಥಾಪನೆ ಮಾಡಿದರೆ ನಂತರ ಪ್ರತಿ ತಿಂಗಳು ಬಂಪರ್ ಗಳಿಕೆ ಪ್ರಾರಂಭವಾಗುತ್ತದೆ. ಟವರ್ ಸ್ಥಾಪಿಸಲು ಸುಮಾರು 500 ಚದರ ಅಡಿ ಜಾಗದ ಅಗತ್ಯವಿದೆ. ಮೊಬೈಲ್ ಕಂಪನಿಗಳು ತಮ್ಮ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡಲು ಮೊಬೈಲ್ ಟವರ್ಗಳನ್ನು ಸ್ಥಾಪಿಸುತ್ತಿವೆ. ಈ ಜಾಗವನ್ನ ಜನರಿಂದ ಬಾಡಿಗೆ ಪಡೆಯುತ್ತವೆ. ನಂತರ ಈ ಸ್ಥಳದಲ್ಲಿ ಮೊಬೈಲ್ ಟವರ್ ಅಳವಡಿಸಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಮೊಬೈಲ್ ಟವರ್ ಸ್ಥಾಪಿಸಲು ಬಯಸಿದರೆ ನೀವು ನೇರವಾಗಿ ಮೊಬೈಲ್ ಕಂಪನಿಗಳು ಅಥವಾ ಟವರ್ ಆಪರೇಟಿಂಗ್ ಕಂಪನಿಗಳನ್ನು ಸಂಪರ್ಕಿಸಬಹುದು. ಇದರಿಂದ ನಿಮ್ಮ ಗಳಿಕೆಯೂ ಇದೆ. ನಿಮ್ಮ ಬಳಿ 2000 ಚದರ ಅಡಿಯಿಂದ 2500 ಚದರ ಅಡಿ ಖಾಲಿ ಜಾಗವಿದ್ರೆ ಮೊಬೈಲ್ ಟವರ್ ಅಳವಡಿಸಬಹುದು. ಚಾವಣಿಗೆ ಕಡಿಮೆ ಜಾಗ ಬೇಕು. ಭೂಮಿಯ ಗಾತ್ರವು ಅದು ನಗರ ಪ್ರದೇಶದಲ್ಲಿದೆಯೋ ಅಥವಾ ಗ್ರಾಮೀಣ ಪ್ರದೇಶದಲ್ಲಿದೆಯೋ ಎಂಬುದರ ಮೇಲೆ ಅವಲಂಬಿತವಾಗಿದೆ. ನಿಮ್ಮ ಜಮೀನು ಯಾವುದೇ ಆಸ್ಪತ್ರೆಯಿಂದ 100 ಮೀಟರ್ಗಿಂತ ಹೆಚ್ಚು ದೂರದಲ್ಲಿರಬೇಕು. ಅಲ್ಲಿ ಜನನಿಬಿಡ ಪ್ರದೇಶ ಇರಬಾರದು. ಮೊದಲು ಮೊಬೈಲ್ ಕಂಪನಿಗಳಿಗೆ ಅರ್ಜಿ ಸಲ್ಲಿಸಬೇಕು. ನಂತರ ಕಂಪನಿಯು ಸ್ಥಳವನ್ನ ಪರಿಶೀಲಿಸುತ್ತದೆ. ಎಲ್ಲವೂ ಸರಿಯಾಗಿದ್ದರೆ ನಿಮ್ಮ ವ್ಯವಹಾರ ಮುಂದುವರಿಯುತ್ತದೆ. ಎಲ್ಲಾ ನಿಯಮಗಳು ಮತ್ತು ಷರತ್ತುಗಳನ್ನು ಬರೆಯಲಾಗುತ್ತದೆ. ಎಷ್ಟು ಬಾಡಿಗೆ ಪಾವತಿಸಲಾಗುವುದು ಎಂಬುದನ್ನು ಸಹ ಬರೆಯಲಾಗುತ್ತದೆ. ಜಾಗದ ಸುರಕ್ಷತಾ ಪ್ರಮಾಣ ಪತ್ರ. ಈ ಪತ್ರದಲ್ಲಿ ನಿಮ್ಮ ಮನೆ ಎಷ್ಟು ಬಲಿಷ್ಠವಾಗಿದೆ ಎಂಬುದನ್ನು ತಿಳಿಸುತ್ತದೆ. ಇನ್ನು NOC ಪ್ರಮಾಣ ಪತ್ರ. ಸ್ಥಳ ಯಾವುದು, ಮನೆ ಜಂಟಿ ಹೆಸರಿನಲ್ಲಿದ್ರೆ ಇತರ ಜನರಿಂದ ನಿರಾಪೇಕ್ಷಣಾ ಪ್ರಮಾಣ ಪತ್ರ ಪಡೆಯಬೇಕು. ನಿಮ್ಮ ಪುರಸಭೆಯಿಂದ ನಿರಾಪೇಕ್ಷಣಾ ಪತ್ರವನ್ನ ಪಡೆಯಬೇಕು. ನಿಮ್ಮ ಮತ್ತು ಕಂಪನಿಯ ನಡುವಿನ ಬಾಂಡ್ ಪೇಪರ್ ಮೇಲೆ ಒಪ್ಪಂದವಿರುತ್ತದೆ. ಷರತ್ತುಗಳನ್ನು ಬರೆಯಲಾಗುತ್ತದೆ. ಇನ್ನು ಟವರ್ ಅಳವಡಿಕೆಗಳ ಕಂಪನಿಗಳು. ಮೊಬೈಲ್ ಟವರ್ ಅಳವಡಿಕೆ ಕಂಪನಿಗಳ ಪಟ್ಟಿ. ಸಂಪೂರ್ಣ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೊಬೈಲ್ ಟವರ್ಗಾಗಿ ಅರ್ಜಿ ಸಲ್ಲಿಸಬಹುದು. ಇನ್ನು ಮೊಬೈಲ್ ಟವರ್ಗಳಿಂದ ಎಷ್ಟು ಆದಾಯ ಬರುತ್ತದೆ ಅಂದರೆ ಪ್ರತಿಯೊಂದು ಕಂಪನಿಯು ಟವರ್ ಸ್ಥಾಪಿಸಲು ವಿಭಿನ್ನ ಮೊತ್ತವನ್ನ ನೀಡುತ್ತದೆ. ದೊಡ್ಡ ನಗರದಲ್ಲಿ ಐಷಾರಾಮಿ ಪ್ರದೇಶವಾಗಿದ್ದರೆ 1 ಲಕ್ಷ ರೂಪಾಯಿ ಸಿಗಬಹುದು. ಸಣ್ಣ ಸ್ಥಳದಲ್ಲಿ ಆಗಿದ್ರೆ 60,000ಗಳಿಂದ 1.5 ಲಕ್ಷದವರೆಗೆ ನೀವು ಆದಾಯವನ್ನ ಪಡೆಯಬಹುದಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.